ಹೀಗೆ ಅದರ ಪಟ್ಟಿ ಮುಂದುವರಿಸಿದರು. ತಾನು ವಯಸ್ಸಿದ್ದು ಸಿಕ್ಕಾಗಲು ಅವರಿಗೆ ನೆಮ್ಮದಿ. ಎಷ್ಟೋ ಬಾರಿ ಅವರಿಗೆ ತಾನೀಗ ಯಾವುದರ ಅನ್ವೇಷಣೆಯಲ್ಲಿದ್ದೇನೆ ಎಂಬ ಕಲ್ಪನೆ. ಸಾಕು. ಹೌದಲ್ವ, ಆ ಕಳ್ಳ ಆ ಕಡೆಯಿಂದ ಬಂದಿದ್ರೆ ಈ ಪೊದೆಗಳೊಳಗೆ ಬಚ್ಚಿಟ್ಕೊಳಕ್ ಸಾಧ್ಯನೇ ಇಲ್ಲ. ಇಲ್ಲೇ ಯಾವ್ದೋ ಮನೆ ನುಗ್ಗಿರ್ಬೇಕು. ಹೋಗ್ ನೋಡ್ಕೊಂಬಂದ್ರ. ಹೇಳಕ್ ಗೊತ್ತಲ್ಲ, ಹೋಗ್ ನೋಡ್ಕೊಂಬಂದ್ರಿ. ಗೊತ್ತಾಯ್ತು ಸಾರ್. ಆದ್ರೆ ನೋಡಿ ಸಾರ್, ಕಳ್ಳ ಆ ಕಡೆ ಹೋಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಅದು ಒಂದೋ ಎರಡೋ ಮನೆ ಇದೆ ಅಷ್ಟೇ. ನೋಡಿ ಸರ್, ಇಲ್ಲಿ ಇಷ್ಟೊಂದು ಪೊದೆ ಗಿಡ ಇರೋದ್ರಿಂದ ಕಳ್ಳ ಇಲ್ಲೇ ಯಾಕೆ ಹೋಗಿರ್ಬಾರ್ದು ಅಂತ ಸರ್. ಕಳ್ಳ ಮಗನೇ, ನಮ್ ಸಾಯೋದ್ರಿಂದ ನಿನ್ನೆ ಜಾಸ್ತಿ ಗೊತ್ತಾ? ಹೋಗೋದು ಹೋದ್ರು ಏನ್ ಕೆಲಸ ಮಾಡೋದು? ನಾನು ಒಬ್ಬನೇ ಹೋಗ್ಬೇಕಾ? ಮತ್ತೆ ಆಯ್ತು. ಇನ್ನೂ 5 ವರ್ಷ ಸರ್ವಿಸ್ ಆಗಿಲ್ಲ. ಏನ್ ದೌಲತ್ ಆಗಿ ನನ್ನ ಮಕ್ಕಳಿಗೆ. ನೀವೇನ್ ಮಾಡ್ತೀರಾ ಇಲ್ಲಿ? ಹೋಗ್ ನೋಡ್ಕೊಂಬನ್ನಿ. ಸಿಕ್ಕಿನ ಬೇಡ? ಇಲ್ಲ ಸರ್, ಯಾವ್ದು ಮಾಡ್ತಾನೆ ಇಲ್ಲ ಅಂತೀನಿ. ಏನ್ ಸರಿ ನೋಡಿದ್ರ? ಇಲ್ಲಾಂದ್ರೆ ಹಾಗೆ ಕಣ್ಣೋಡ್ಸ್ಬಿಡ್ತೀರ? ಏನ್ ಸರ್, ಸರ್ವಿಸ್ ಅನ್ನ ಈ ರೀತಿ ಕೇಳಲ್ಲ ನೀವು. ಒಂದಿಂಚ್ ಜಾಗನೂ ಬಿಡ್ದೆ ನಾನು ಬಿಡ್ತೀನಿ ಸರ್. ಅಲ್ಲಿ ಯಾವ ನನ್ನ ಮಗನು ಇಲ್ಲ ಅಂತೀನಿ. ಹೇಳಿ, ನಿಮಗ್ ಸಿಕ್ಕಿದ್ನಾ? ಇಲ್ಲ ಸರ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಕಳ್ಳ ಆ ಕಡೆ ಹೋಗಿರ್ಲಿಕ್ಕಿಲ್ಲ ಅಂತ. ಸರ್, ಕಳ್ಳ ಇದ್ರೆ ನಿಮ್ಗೆಲ್ಲೋ ಇದೆ ಪೊದೆ ದೌಡ್ಕೊಂಡಿರ್ಬೇಕು ಅಂತ ಅನುಮಾನ ಸರ್. ನಿಮ್ಗೆ ಅದು ಯಾವಿಲ್ಲ ಸರ್. ನಾನು ತಾನೇ ಇವಾಗ ತಾನೇ ಹುಟ್ಟಿದ್ದೀನಿ. ಅಲ್ಲದೆ ನನ್ ಮೇಲೆ ಸಂಜೆ ಮಾಡಕ್ ದಯವಿಟ್ಟು ನೀನು ಅಲ್ಲೋಗಿ ನನ್ನ ಮಗನೇ. ಹಾಗಿರ್ಲಿ, ಈ ಜನರ ಕೂಗಾಟದ ಮಧ್ಯೆ ಕಳ್ಳನ ಬಗ್ಗೆ ವಿಚಾರಣೆ ಮಾಡಕ್ಕೆ ನಿಲ್ಲಿಲ್ಲ. ನೀವೇನಾದ್ರು ಮಾಡಿದ್ರು ವಿಚಾರಣೆ? ಹೌದಲ್ವಾ, ನಾನು ಎನ್ಕ್ವೈರಿ ಮಾಡ್ಬೇಕು ಅಂತ ಇದ್ದೆ ಸರ್. ಆದ್ರೆ ಏನಾಯ್ತು ಅಂದ್ರೆ, ನೀನೇನಾದ್ರು ಎನ್ಕ್ವೈರಿ ಮಾಡ್ದ ಸಾರ್? ನಾನು ಮಾಡ್ಬೇಕು ಅಂದರೆ ಇದ್ದೆ ಸರ್. ನನಗೆ ಅದಕ್ಕೆ ಗೊತ್ತು ಅಲ್ಲ ಅಂದರೆ ನಾನು ಯಾವಾಗ ಬೈತಾ ಇರ್ತೀರ ನೋಡಿ, ಅದಕ್ಕೆ ನನ್ಗೇನು ಗೊತ್ತಾಗಲ್ಲ. ಎಲ್ಲ ನೀವೇ ಮಾಡ್ಕೊಡ್ತಾ ಸುಮ್ಮನೆ ಗುಡ್ಡ. ಇಲ್ಲ ಸರ್, ನೀವೇನ್ ಕೆಲಸ ಮಾಡ್ಕೊಡ್ತಿದ್ದೀರ ಅಥವಾ ಹೋಗಿರಿ ಸರ್ ಸ್ವಲ್ಪ ನನ್ನ ಮಕ್ಳಿಗೆ ಎಷ್ಟು ಕೇಳಿದ್ರು ಅರ್ಥನೇ ಆಗಲ್ಲ ಅಂತೀನಿ. ಅಲ್ಲ, ಸರ್ವಿಸ್ ಹ್ಯಾಂಡ್ ನೀವು, ನಿಮಗ್ ಗೊತ್ತಾಗ್ಬೇಕು ಎಂಕ್ವೈರಿ ಮಾಡ್ಬೇಕು ಅಂತ. ಗೊತ್ತಾಯ್ತು ಸರ್. ಆದ್ರೆ ನೋಡಿ ಸರ್, ನಮ್ ಸ್ಟೇಷನ್ ಮುಂದೆ ಯಾವಾಗ ಕಳ್ಳ ಓಡೋಣ. ಅವನ ಹಿಂದೆನೆ ಅಲ್ಲ ಕಳ್ಳ ಅಂತ ಕೂತ್ಕೊಂಡು ಬಂದು ನೀವಿದ್ದವರು ಏನು ಬದಲೇ ಗಲಾಟಿ ಅಂದಿ. ನನ್ಗೂ ಅಷ್ಟು ಸರಿಯಾಗಿ ಗೊತ್ತಿರ್ಲಿಲ್ಲ. ಅಂದಾಜಿನ ಮೇಲೆ ಕಳ್ಳ ಇರ್ಬೋದು ಅಂದೆ. ಅದಕ್ಕೆ ನೀವು ನಡೀರಿಯಲ್ಲ ಅಂದ್ರಿ. ನಾನು ಅದಕ್ಕೆ ಅವನು ಕರ್ಕೊಂಡು ಬಂದೆ. ಇಷ್ಟೆಲ್ಲ ನಡೆಯೋಲ್ಲ ಟೈಮ್ ಸಿಕ್ತು ಸರ್ ಎನ್ಕ್ವೈರಿ ಮಾಡಕ್ಕೆ. ಹೋಗ್ಲಿ, ಪಕ್ಕದ ಬಿಡಿ ಅದನ್ನ. ಈ ಕಳ್ಳ ದೊಡ್ಡ ದರೋಡೆಕೋರನೇ ಇರ್ಬೋದಲ್ವಾ? ಹೌದಲ್ವಾ ಸರ್, ಅಷ್ಟು ಜನ ಹೊತ್ತಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ನು ದರೋಡೆಕೋರನೇ. ಮೊನ್ನೆ ನಮ್ಮ ಸ್ಟೇಷನ್ ಇಂದ ಒಬ್ಬ ತಪ್ಸ್ಕೊಂಡಲ್ಲ ಕಳ್ಳ. ಆ ಕಳ್ಳನೇ ಈ ಕಳ್ಳ ಯಾಕಾಗಿರ್ಬಾರ್ದು? ಆಗಿರ್ಬಾರ್ದಿಯ ಸರ್. ಆ ನನ್ನ ಮಗನೇ ನನ್ನ ಮಗ ಅಲ್ಲ. ನನಗೂ ಅನುಮಾನ ಇತ್ತು ಸರ್. ಹೌದು, ಆದ್ರೆ ನಿಮ್ಮ ಬಾಯಿಂದ ಬರಲಿ ಅಂತ ಸುಮ್ಮನಿದ್ದೆ ಅಷ್ಟೇ. ಇಷ್ಟೊಂದು ದೊಡ್ಡ ಕಳ್ಳ ಸತಾಯಿಸ್ತೇನಲ್ಲ ನಮ್ಮನ್ನ, ಹಿಡಿದು ಮಟ್ಟ ಹಾಕ್ಬೇಕು ಅನ್ನ. ಏನಂತೀರಾ? ಹೌದು ಸರ್, ನಮ್ಮನ್ನೇ ಇಷ್ಟೊಂದು ಆಟ ಆಡಿಸ್ತಾನೆ ಅಂದ್ಮೇಲೆ ಈ ಪೊಲೀಸ್ ಅದು ಸಬ್ ಇನ್ಸ್ಪೆಕ್ಟರ್ ದಪ್ಪೆದವ್ರನ್ನೇ ಅವನ್ಮೇಲೆ ಅವನ್ನ ಮಟ್ಟ ಹಾಕ್ತಾರೆ. ನೀವೇನ್ ಹೇಳ್ತೀರಾ? ಸರ್, ನನಗಿರೋ ಅನುಮಾನ ಸರ್. ಅನುಮಾನ? ಹ್ಞೂ ಸರ್, ಕೇಳಿದ್ವಿ ಸರ್. ಆ ಕಳ್ಳ ನಮ್ಮ ಸ್ಟೇಷನ್ ಮುಂದೆ ಯಾಕೆ ಓಡೋಗ್ಬೇಕು ಅಂತ ಸರ್. ಈಗಿನ ಕಾಲದಲ್ಲಿ ಈ ಕಳ್ಳರಿಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ತಪ್ಪಿಸ್ಕೊಳಕ್ ಹೇಳ್ತಾರೆ.
ಇನ್ನೊಂದೇನ್ ಗೊತ್ತಾ ಸರ್, ಈಗಿನ ಕಾಲದಲ್ಲಿ ಕಳ್ಳರು ನಂಬೋದು, ಆದ್ರೆ ಈ ಜನಗಳಿದಾರಲ್ಲ, ಈ ಜನಗಳು ಅವ್ರು ನಂಬರ್ ಕಷ್ಟ ಸರ್. ಅದನ್ನ ಕಂಗಳು ಅಲ್ಲ, ನನ್ನಂತ ಸರ್ವಿಸ್ ಅಂದ್ರೆ ಅವ್ರ ಕೈ ಅಂತ ನಂಬಿದೀನಿ. ಇವನ್ಗೆ ಸರ್ವಿಸ್ ಆಗಿಲ್ಲ, ಏನಿಲ್ಲ, ಅನುಮಾನ. ಅನುಮಾನ ಅದನ್ನೆಲ್ಲ ಪಕ್ಕಕ್ಕೆ ಬಿಡಿ. ಈಗ ಕಳ್ಳ ಹಿಡಿಯೋ ವಿಚಾರ ಮಾಡೋಣ. ನಾನು ಆ ಕಡೆ ಹುಡುಕ್ತೀನಿ, ನೀವು ಈ ಕಡೆ ಹುಡುಕಿ. ಪೊದೆಗಳಿಂದ ಬಂದ್ರೆ ನನ್ನ ಹತ್ರ ಸಿಗಾಕೋತಾನೆ, ಮನೆಯಿಂದ ಬಂದ್ರೆ ನಿಮ್ಮ ಹತ್ರ ಸಿಗಾಕೋತಾನೆ. ಹಾಗೆ ಈ ರಸ್ತೆಯಲ್ಲಿ ಓಡಾಡೋದು ಕಂಡಿಟ್ಟಿದೆ ಆಯ್ತಾ ಸರ್? ಹೇಳ್ರಿ ಮತ್ತೆ ಸರ್, ನಾನೊಂದ್ ಸತಿ ಈ ಪೊದೆಗಳ ಕಡೆ ಹುಡ್ಕೊಂಡ್ಬರ್ತೀನಿ ಸರ್. ಅವು ಹೇಳಿ ಅರ್ಥ ಆಗಿಲ್ಲ ನನಗೆ. ಹೋಗು, ಒಂದು ಹೇಗೆ ಕೆಲಸ ಮಾಡೋದು ಸರ್? ಯೂಸ್ ಮಾಡಿ ಕೆಲಸ ಮಾಡಿ. ಎಸ್ ಸರ್. ಏನಾಯ್ತು ಅಲ್ಲಿ? ಪೊಲೀಸ್ನವ್ರು ನಿಂತಿರಾಗ. ಅಯ್ಯೋ, ನಿಂತಿದ್ರೆ ಬಿಡ್ರಿ, ನಮ್ಮ ಪಾಡಿನ ಹೋಗೋದು. ನಿಮ್ಗೆ ಅದೆಲ್ಲ ಅರ್ಥ ಆಗೋ ಸುಮ್ಮಿರಯ್ಯ. ಏಯ್, ನಾನು ಕೂಲಿ ಕೊಡ್ರಿ, ನಾನು ವಾಪಸ್ ಹೋಗ್ತೀನಿ. ಸುಮ್ಮಿರಯ್ಯ, ನೀನು ಹಂಗೆಲ್ಲ ಮಾತಾಡೋದು ಚೆನ್ನಾಗಿಲ್ಲ. ನೀನ್ ಕೇಳಿದ್ರೆ ಕೂಲಿ ಕೊಡ್ತೀನಿ. ರೇ, ಇವಾಗ ನೀವು ಬೆಕ್ಕೆ ಇರ್ತೀರಾ ಕೇಳಾಕ? ಇಲ್ಲಲ್ಲ, ಯಾಕಯ್ಯ? ಯಾಕೆ ಅಂದ್ರೆ ಈಗ ಒಪ್ಕೊಂಡು ಎಷ್ಟೊತ್ತಂತ ನಿಂತಿರೋದು? ಇರಯ್ಯ ಸ್ವಲ್ಪ ನಿಧಾನ ಕಿಂಚು. ಏ, ನನ್ ಕೂಲಿ ಕೊಡ್ರಿ ಮತ್ತೆ. ನೋಡಯ್ಯ, ಹೋಗೋಣ, ಇರು ಸ್ವಲ್ಪ. ನನ್ಗೆ ಅರ್ಜೆಂಟ್ ಇಲ್ಲ ಅಂತ ತಿಳ್ಕೊಂಬೇಡ. ಅಯ್ಯೇ ನಮ್ಮನೆ ಇತ್ತಲ್ಲಿ, ನಮ್ಮನೆ ಪಕ್ಕದಲ್ಲಿ ಪೊಲೀಸ್ನವ್ರು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಈ ಬೆಕ್ಕೇಳಿ ಏನಿದೆ ಅಂತ ಪೊಲೀಸ್ನವ್ರು ಕೇಳ್ಬಿಟ್ರೆ, ಕೇಳಿ ಬಿಡ್ರಿ, ನನ್ಗೇನು ಗೊತ್ತಿ ಬೆಕ್ಕೇಳಿ ಏನಿದೆ ಅಂತ ನೀವೇ ಹೇಳ್ಬೇಕು. ಏನಿದೆಯೋ ಅದನ್ನ. ಇದ್ರಲ್ಲಿ ಏನು ಇಲ್ಲ, ಯಾವ್ದೋ ಪಾಸ್ ನನ್ ಸ್ನೇಹಿತಂದು ನಾಳೆ ನಾಡಿದ್ದಲ್ಲಿ ತಗೊಂಡೋಗ್ತೀನಿ, ನಿಮ್ ಮನೇಲಿ ಇಟ್ಕೊಂಡಿರೋ ಅಂತ. ಆಯ್ತು ಬಿಡಯ್ಯ ಅಂದೆ. ಅದು ಏನ್ ಗುರು ದೇವ್ರ ಫೋಟೋಗಳಿರ್ಬೋದು ಅಷ್ಟೇ ಕಣಯ್ಯ. ಅಂದ್ರೆ ನೀವ್ಯಾರು